Hello guys, so welcome back to my YouTube uh, channel guys. So guys, ಈ ಒಂದು ವಿಡಿಯೋದಲ್ಲಿ ನಾನು ಇಂಪಾರ್ಟೆನ್ಸ್ ಆಫ್ ಬ್ಯಾಕ್ ಟೆಸ್ಟ್ ಅಂದರೆ ನಾವು ಬ್ಯಾಕ್ ಟೆಸ್ಟನ್ನು ಯಾಕೆ ನಾವು ಮಾಡಬೇಕಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಡಿಟೇಲಾಗಿ ನಾನು ಹೇಳ್ತಾನೆ ಗೈಸ್. ಸೊ ಗೈಸ್, ನೀವು ಎಲ್ಲಾದರೂ ಈ ಒಂದು ಚಾನಲ್ಗೆ ನೀವು ಫಸ್ಟ್ ಟೈಮ್ ಎಲ್ಲಾದರೂ ವಿಸಿಟ್ ಮಾಡಿದರೆ ಗೈಸ್, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ದಿಸ್ ಚಾನಲ್ ಗೈಸ್, ಬಿಕಾಸ್ ಇನ್ ಫ್ಯೂಚರ್ ಇನ್ ದಿಸ್ ಚಾನಲಲ್ಲಿ ಕ್ರೇಜಿ ಕಂಟೆಂಟ್ಸ್ ಎಲ್ಲ ಪ್ರಾಪರ್ ರಿಲೇಟೆಡ್ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಆಗ್ತದೆ ಗೈಸ್. ಅದಕ್ಕೋಸ್ಕರ ಗೈಸ್, ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ದಿಸ್ ಚಾನಲ್ ಗೈಸ್. ಸೊ ಗೈಸ್, ಈಗ ನಾವು ಈ ಒಂದು ವಿಡಿಯೋದ ಮೈನ್ ಟಾಪಿಕ್ಕಿಗೆ ನಾವೀಗ ಬರುವ ಗೈಸ್. ಸೊ ಗೈಸ್, ಈ ಒಂದು ವಿಡಿಯೋದ ಮೇನ್ ಟಾಪಿಕ್ ಏನಂದರೆ, ನಾವು ನಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಯಾಕೆ ನಾವು ಬ್ಯಾಕ್ ಟೆಸ್ಟ್ ಮಾಡಬೇಕು. ಸೊ ಗೈಸ್, ಈ ಒಂದು ಕ್ವಶನಿಗೆ ನಾನು ಲೈಕ್ 5 to 6 ಪಾಯಿಂಟಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಗೈಸ್. ಆ್ಯಂಡ್ ಫಸ್ಟ್ ಪಾಯಿಂಟ್, ನೀವು ಬ್ಯಾಕ್ ಟೆಸ್ಟ್ ಮಾಡೋದ್ರಿಂದ ನಿಮಗೆ ನಿಮ್ಮ ಸ್ಟ್ರಾಟಜಿದು ವಿನ್ ರೇಷು ನಿಮಗೆ ಗೊತ್ತಾಗ್ತದೆ. ಸೊ ನಿಮ್ಮ ಸ್ಟ್ರಾಟಜಿದು ವಿನ್ ರೇಷು ನಿಮಗೆ ಗೊತ್ತಾಗೋದ್ರಿಂದ ನಿಮ್ಮ ಆ ಒಂದು ವಿನ್ ರೇಷು ಎಲ್ಲಾದರೂ ಪಾಸಿಟಿವ್ ಆಗಿದ್ದರೆ ನಿಮ್ಮ ಟ್ರೇಡಿಂಗ್ ಕಂಪ್ಲೀಟ್ಲಿಯಾಗಿ ಚೇಂಜ್ ಆಗಿ ಹೋಗ್ತದೆ. ನೀವು ಒಬ್ಬ ನಾಟ್ ಡಿಸಿಪ್ಲಿನ್ ಟ್ರೇಡರಿಂದ ನೀವು ಡಿಸಿಪ್ಲಿನ್ ಟ್ರೇಡರ್ ಆಗಿ ನೀವು ಕನ್ವರ್ಟ್ ಆಗ್ತೀರಿ. ಅದಕ್ಕೋಸ್ಕರ ನೀವು ಬ್ಯಾಕ್ ಟೆಸ್ಟನ್ನು ನೀವು ಮಾಡಲೇಬೇಕು ಗೈಸ್. ನೀವು ಬ್ಯಾಕ್ ಟೆಸ್ಟನ್ನಿಂದ ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗಲೇಬಾರ್ದು ಗೈಸ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ನೀವು ಬ್ಯಾಕ್ ಟೆಸ್ಟ್ ಮಾಡಿ ಆದಮೇಲೆ ಗೊತ್ತಾಗ್ತದೆ ಮ್ಯಾಕ್ಸ್ ಡ್ರಾಡೌನ್. ಸೊ ಮ್ಯಾಕ್ಸ್ ಡ್ರಾಡೌನ್ ಅಂದರೆ ನೀವು ಕಂಟಿನ್ಯೂಸ್ ಎಷ್ಟು ನೀವು ಸ್ಟಾಪ್ ಲಾಸ್ ಹಿಟ್ ಆಗ್ತದೆ ಅಕಾರ್ಡಿಂಗ್ ಟು ಪ್ರೀವಿಯಸ್ ಡಾಟಾ. ಸೊ ನಿಮಗೆ ನಿಮ್ಮ ಬ್ಯಾಕ್ ಟೆಸ್ಟಿಂದ ನಿಮಗೆ ಪ್ರತಿ ಮಂತಲ್ಲಿ ಈ ಒಂದು ಟ್ರೇಡಿಂಗ್ ಸ್ಟ್ರಾಟಜಿಯಿಂದಾಗಿ ಎಷ್ಟು ಕಂಟಿನ್ಯೂಸ್ ಸ್ಟಾಪ್ ಲಾಸ್ ಆಗಿದೆ ಅಂತೇಳಿ ನಿಮಗೆ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗ್ತದೆ. ಆ್ಯಂಡ್ ಇದರಿಂದ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಕಂಪ್ಲೀಟಾಗಿ ನೀವು ಒಬ್ಬರು ಟ್ರೇಡರಿಂದ ನೀವು ಬೆಟರ್ ಟ್ರೇಡರಾಗಿ ನೀವು ಕನ್ವರ್ಟ್ ಆಗ್ತೀವಿ. ಸೊ ದಿಸ್ ಈಸ್ ದ ಸೆಕೆಂಡ್ ಪಾಯಿಂಟ್ ಗೈಸ್. ಆ್ಯಂಡ್ ಥರ್ಡ್ ಪಾಯಿಂಟ್, ನಿಮಗೆ ನೀವು ಬ್ಯಾಕ್ ಟೆಸ್ಟ್ ಮಾಡಿದ್ರಿಂದ ಗೊತ್ತಾಗ್ತದೆ ಮ್ಯಾಕ್ಸ್ ವಿನ್ ಸ್ಟ್ರೀಕ್.
ಸೊ ಮ್ಯಾಕ್ಸ್ ವಿನ್ ಸ್ಟ್ರೀಕ್ ಅಂದರೆ ನೀವು ಆ ಒಂದು ಟ್ರೇಡಿಂಗ್ ಸ್ಟ್ರಾಟಜಿಯಿಂದ ಕಂಟಿನ್ಯೂಸ್ ಎಷ್ಟು ವಿನ್ಸ್ ಆಗ್ತದೆ. ಸೊ ಇದರಿಂದಾಗಿ ಕೂಡ ನಿಮ್ಮ ಟ್ರೇಡಿಂಗಲ್ಲಿ ತುಂಬ ಚೇಂಜಸ್ ಕಾಣ್ತದೆ ಗೈಸ್. ಆ್ಯಂಡ್ ದೆನ್ ಫೋರ್ತ್ ಪಾಯಿಂಟ್, ನಿಮಗೆ ಬ್ಯಾಕ್ ಟೆಸ್ಟ್ ಮಾಡಿದ ಮೇಲೆ ಗೊತ್ತಾಗ್ತದೆ ಅಥವಾ ಬರ್ತದೆ, ಅದುವೇ ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆನ್ಸ್ ಒಂದು ನಿಮಗೆ ಬ್ಯಾಕ್ ಟೆಸ್ಟ್ ಎಲ್ಲಾದರೂ ಸ್ಟ್ರಾಟಜಿ ಇದು ವಿನ್ ಸ್ಟ್ರೀಕ್ ಏನಾದರೂ ಪಾಸಿಟಿವ್ ಆಗಿದ್ದರೆ ಅದರದ್ದು ಮ್ಯಾಕ್ಸ್ ಡ್ರಾಡೌನ್ ನೀವೊಂದು ಫಿಕ್ಸ್ ಆಗಿರ್ತೀರಿ. ನಾನು ಇಷ್ಟು ಕಂಟಿನ್ಯೂಸ್ ಸ್ಟಾಪ್ ಲಾಸಿಂದ ಜಾಸ್ತಿ ನಾನು ಸ್ಟಾಪ್ ಲಾಸ್ ನಾನು ತಗೊಳ್ಳಿಕ್ಕಾಗೋದಿಲ್ಲ. ಸೊ ಆ ಒಂದು ಎಲ್ಲಾದರೂ ನಿಮಗೆ ಆ ಒಂದು ಬ್ಯಾಕ್ ಟೆಸ್ಟಿಂದ ಎಲ್ಲಾದರೂ ಗೊತ್ತಾದರೆ, ಅಂದರೆ ಹೌದು ನನ್ನ ಸ್ಟ್ರಾಟಜಿದು ಮ್ಯಾಕ್ಸ್ ಡ್ರಾಡೌನ್ ನಾನು ಎಕ್ಸ್ಪೆಕ್ಟ್ ಮಾಡಿದ ಲಿಮಿಟಿಂದ ಒಳಗೆ ಉಂಟಂತೇಳಿ, ಅದರಿಂದಾಗಿ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇಲ್ಲಿಂದ ನೆಕ್ಸ್ಟ್ ಲೆವೆಲಿಗೆ ಬೂಸ್ಟ್ ಆಗ್ತದೆ ಗೈಸ್. ಸೊ ಇದು ಫೋರ್ತ್ ಪಾಯಿಂಟ್ ಗೈಸ್. ಸೊ ಫಿಫ್ತ್ ಪಾಯಿಂಟ್, ನೀವು ಬ್ಯಾಕ್ ಟೆಸ್ಟ್ ಮಾಡಿ ಆದಮೇಲೆ ನಿಮ್ಮಲ್ಲಿ ಗ್ರೀಡಿನೆಸ್ ತುಂಬ ಅಂದರೆ ತುಂಬ ಕಡಿಮೆ ಆಗ್ತದೆ ಗೈಸ್. ಸೊ ಇದು ಫಿಫ್ತ್ ಪಾಯಿಂಟ್, ಅಂದರೆ ನಿಮ್ಮಲ್ಲಿರುವ ಗ್ರೀಡಿನೆಸ್ ತುಂಬ ಅಂದರೆ ತುಂಬ ಕಡಿಮೆ ಆಗ್ತದೆ. ಸೊ ಗೈಸ್, ಇದೆಲ್ಲ 5 ಪಾಯಿಂಟ್. ಫಸ್ಟಿದು, ನೀವು ಬ್ಯಾಕ್ ಟೆಸ್ಟ್ ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ನೀವು ಮಾಡಿದರೆ ಅದರಿಂದ ನಿಮಗೆ ವಿನ್ ಸ್ಟ್ರೀಕ್ ಗೊತ್ತಾಗ್ತದೆ. ಮತ್ತು ಸೆಕೆಂಡಾಗಿ ನಿಮಗೆ ಮ್ಯಾಕ್ಸ್ ಡ್ರಾಡೌನ್ ನಿಮಗೆ ಗೊತ್ತಾಗ್ತದೆ. ಅದಾದಮೇಲೆ ನಿಮಗೆ ಮ್ಯಾಕ್ಸ್ ವಿನ್ ಸ್ಟ್ರೀಕ್ ಕೂಡ ನಿಮಗೆ ಗೊತ್ತಾಗ್ತದೆ. ಮತ್ತು ನಿಮಗೆ ಕಾನ್ಫಿಡೆನ್ಸ್ ಕೂಡ ನೆಕ್ಸ್ಟ್ ಲೆವೆಲಿಗೆ ಏರ್ತದೆ. ಮತ್ತು ಫಿಫ್ತ್ ಪಾಯಿಂಟ್, ನಿಮ್ಮಲ್ಲಿ ಗ್ರೀಡಿನೆಸ್ ತುಂಬ ಅಂದರೆ ತುಂಬ ಕಡಿಮೆ ಆಗ್ತದೆ. ಸೊ ಗೈಸ್, ಇದು ಎಲ್ಲ 5 ಪಾಯಿಂಟ್ ಗೈಸ್. ಸೊ ನಾನು ಫೈನಲಾಗಿ ನಿಮಗೆ ಸಜೆಸ್ಟ್ ಮಾಡ್ತೇನೆ ಗೈಸ್, ನೀವು ನಿಮ್ಮ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಿ ಗೈಸ್. ಬ್ಯಾಕ್ ಟೆಸ್ಟ್ ಮಾಡೋದ್ರಿಂದ ನಿಮ್ಮ ಟ್ರೇಡಿಂಗ್ ಸ್ಟೈಲ್ ಕಂಪ್ಲೀಟ್ಲಿ ಆಗಿ ಚೇಂಜ್ ಆಗ್ತದೆ ಗೈಸ್. ಅದಕ್ಕೋಸ್ಕರ ನಾನು ನಿಮಗೆ ಸ್ಟ್ರಾಂಗ್ಲಿಯಾಗಿ ಸಜೆಸ್ಟ್ ಮಾಡ್ತೇನೆ ಗೈಸ್, ಡೂ ಬ್ಯಾಕ್ ಟೆಸ್ಟ್ ಯುವರ್ ಟ್ರೇಡಿಂಗ್ ಸ್ಟ್ರಾಟಜಿ ಗೈಸ್. ಸೊ ಗೈಸ್, ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಗೈಸ್. ಸೊ ಗೈಸ್, ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಗೈಸ್. ಸೊ ಅಲ್ಲಿಯ ತನಕ ಗೈಸ್, ಟೇಕ್ ಕೇರ್ ಆ್ಯಂಡ್ bye bye guys.